ಇವತ್ತು ಹಾಸನಾಂಬೆ ದರ್ಶನೋತ್ಸವದ 13ನೇ ದಿನ. ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ಸರತಿ ಸಾಲುಗಳಲ್ಲಿ ನಾವು ಪ್ರತಿದಿನ ನೋಡ್ತಾ ಇದ್ವಿ. ಹಾಸನಾಂಬೆ ಬಾಗಿಲು ಓಪನ್ ಆದಾಗಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ರು. ಇಲ್ಲಿವರೆಗೂ 20 ಲಕ್ಷಕ್ಕೂ ಅಧಿಕ ಭಕ್ತರು ಬಂದು ದೇವಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಇವತ್ತು ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸರತಿ ಸಾಲಿನಲ್ಲಿ ಜನ ಕಾಣಿಸ್ತಾ ಇಲ್ಲ. ಧರ್ಮ ದರ್ಶನದ ಸರತಿ ಸಾಲು ಕೂಡ ಇವತ್ತು ಖಾಲಿ ಹೊಡಿತಾ ಇದೆ. ಇವತ್ತು ಹಾಗೇನೆ ನಾಳೆ ಮಾತ್ರ ದೇವಿ ದರ್ಶನಕ್ಕೆ ಅವಕಾಶ ಇರೋದು ಮತ್ತು ಬಾಗಿಲು ಹಾಕಿದ್ರೆ ಮುಂದಿನ ವರ್ಷನೇ ನೋಡೋದಕ್ಕೆ ಅವಕಾಶ. ನಾಳೆ ಸಂಜೆವರೆಗೆ ಮಾತ್ರ ಸಾಮಾನ್ಯ ಭಕ್ತರಿಗೆ ನೋಡೋದಕ್ಕೆ ಅವಕಾಶ ಇರೋದು. ಯಾಕಂದ್ರೆ ನಾಡಿದ್ದು ಒಂದಿಷ್ಟು ವಿಧಿವಿಧಾನಗಳು ಇರ್ತಾವಲ್ಲ, ಅವೆಲ್ಲ ನಡೆಯೋದ್ರಿಂದ ಸಾರ್ವಜನಿಕರಿಗೆ ಭಕ್ತರಿಗೆ ನೋಡೋದಕ್ಕೆ ಅವಕಾಶ ಇರೋಲ್ಲ. ನಾಳೆ ಸಂಜೆ 7 ಗಂಟೆಯಿಂದಲೇ ವಿಧಿವಿಧಾನಗಳ ಆರಂಭ ಆಗುತ್ತೆ. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಲಾಗುತ್ತೆ. ಗುರುವಾರ ಈ ವರ್ಷದ ಹಾಸನಾಂಬೆ ಉತ್ಸವಕ್ಕೆ ವಿದ್ಯುತ್ವಾಗಿ ತೆರೆ ಬೀಳುತ್ತೆ. ಆದರೆ ಇವತ್ತು ನೋಡಿ, ಸರತಿ ಸಾಲುಗಳಲ್ಲಿ ಗಮನಿಸ್ತಾ ಇದ್ದೀವಿ, ಎಲ್ಲ ಖಾಲಿ ಹೊಡಿತಾ ಇದೆ. ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಹಾಸನಾಂಬೆ ದರ್ಶನಕ್ಕೆ ಭಕ್ತರು ಬರ್ತಾ ಇಲ್ಲ. ಅಂದರೆ ಮನೆಯಲ್ಲೇ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಜನ ಬ್ಯುಸಿ ಆಗಿದ್ದಾರೆ. ನಿನ್ನೆ ಮತ್ತೆ ಇವತ್ತಿಗೆ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀವಿ. ನಿನ್ನೆ ದರ್ಶನಕ್ಕೆ ಫುಲ್ ರಶ್ ಇತ್ತು. ಇವತ್ತು ಹಬ್ಬದ ಹಿನ್ನೆಲೆಯಲ್ಲಿ ಅಲ್ಲಿ ಭಕ್ತರ ಸಂಖ್ಯೆ ವಿರಳವಾಗಿದೆ. ಗಣನೀಯವಾಗಿ ಅಲ್ಲಿ ಕಡಿಮೆ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. ಇವತ್ತು 13ನೇ ದಿನ ಹಾಸನಾಂಬೆ ದರ್ಶನೋತ್ಸವಕ್ಕೆ ನಾನು ಆಗಲೇ ಹೇಳ್ದಂಗೆ ಆಲ್ರೆಡಿ ಹತ್ತತ್ರ 23 ಲಕ್ಷ ಜನ ಬಂದು ದೇವಿಯ ದರ್ಶನವನ್ನು ಇದುವರೆಗೂ ಪಡ್ಕೊಂಡು ಹೋಗಿದ್ದಾರೆ. ನಾಳೆ ಸಂಜೆ ತನಕ ಅವಕಾಶ ಇದೆ ಸಾರ್ವಜನಿಕರಿಗೆ ದೇವಿಯ ದರ್ಶನವನ್ನು ಪಡೆಯೋದಕ್ಕೆ. ಸೊ ಹಾಗಾಗಿ ಮತ್ತೆ ಸಾಲು ರಜೆ ಇದ್ದರಿಂದ ಹಬ್ಬಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರಬಹುದು ಅಂತ ನಿರೀಕ್ಷೆ ಇತ್ತು. ಸೊ ಅದರಂತೆ ನಿನ್ನೆ ಅತಿ ಹೆಚ್ಚು ಜನ ಬಂದಿದ್ದಾರೆ, ಭಕ್ತರು ಬಂದು ದೇವಿಯ ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಬಟ್ ಇವತ್ತು ಹಬ್ಬ ಮನೆಯಲ್ಲಿ ಆಚರಣೆ ಮಾಡ್ತಿರೋದ್ರಿಂದ ಹಾಸನಾಂಬೆ ದರ್ಶನಕ್ಕೆ ಅಲ್ಲಿ ಭಕ್ತರು ಬಂದಿಲ್ಲ. ಅಂದರೆ ಭಕ್ತರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗಿದೆ. ಆ ಸರತಿ ಸಾಲುಗಳನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಭಕ್ತರ ಲೈನ್ ಇಲ್ಲ, ಕ್ಯೂನಲ್ಲಿ ಭಕ್ತರು ನಿಂತಿಲ್ಲ. ಇವತ್ತು ಹಾಗೆ ನಾಳೆ ದೇವಿ ದರ್ಶನಕ್ಕೆ ಅವಕಾಶ. ಈ ವರ್ಷ ನೋಡೋದಕ್ಕೆ ದೇವಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ನಾಳೆ ಸಂಜೆ 7 ಗಂಟೆ ತನಕ ಅವಕಾಶ ಇರೋದು. ಒಂದು ಕಡೆ ಜಿಲ್ಲಾಡಳಿತ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಅಂದರೆ ಮೊನ್ನೆಯಿಂದ ನಾವು ಗಮನಿಸ್ತಾ ಇದ್ವಿ, ಸಾಲು ರಜೆ ಹಿನ್ನೆಲೆಯಲ್ಲಿ ತುಂಬ ಜನ ಹಾಸನಾಂಬೆ ದೇವಿ ದರ್ಶನಕ್ಕೆ ಬಂದಿದ್ರು. ಹಾಗಾಗಿ ಈ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಏನಿತ್ತು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಅಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಅಕಸ್ಮಾತ್ ಏನಾದರೂ ಕಾಲು ತುಳಿತದಂಥ ಅವಘಡಗಳು ಸಂಭವಿಸಿದ್ರೆ ಕೆಟ್ಟ ಹೆಸರು ಬರುತ್ತೆ ಅಂತ ಈ ಸತಿ ಜಿಲ್ಲಾಡಳಿತ, ಅದರಲ್ಲೂ ಕೃಷ್ಣ ಬೈರೇಗೌಡ್ರೆ ಮುಂದೆ ನಿಂತ್ಕೊಂಡು ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿಸಿದ್ರು ಅಂತಲೂ ಕೂಡ ಒಂದಿಷ್ಟು ಪ್ರಶಂಸೆಗಳು ವ್ಯಕ್ತವಾಗ್ತಾ ಇತ್ತು. ಸೊ ಅದರಂತೆ ಇನ್ನೇನು ವಿದ್ಯುತ್ವಾಗಿ ತೆರೆ ಬೀಳುವಂಥ ಸಮಯ, ಬಾಗಿಲನ್ನು ಮತ್ತೆ ಹಾಕುವಂಥ ಸಮಯಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ದೇವಿಯ ದರ್ಶನಕ್ಕೆ, ಹಾಸನಾಂಬೆಯ ದರ್ಶನಕ್ಕೆ ಇವತ್ತು ಭಕ್ತರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗಿರೋದನ್ನು ಗಮನಿಸ್ತಾ ಇದ್ವಿ. ಸೊ 13 ದಿವಸದ ಒಂದು ದರ್ಶನ ಭಕ್ತರಿಗೆ ಸಾಕಷ್ಟು ಒಂದು ಖುಷಿಯನ್ನು ಕೊಟ್ಟಿದೆ. ಯಾಕಂದರೆ ಆ ವ್ಯವಸ್ಥೆಗಳು ಈ ಸತಿ ತುಂಬ ಚೆನ್ನಾಗಿ ಮಾಡಿದರು. VVIP ಕಲ್ಚರ್ಗೆಲ್ಲ ಬ್ರೇಕ್ ಹಾಕಿದ್ರು ಅಂಥೇಳಿ. ಸೊ ಇವತ್ತು ಆ ಸರತಿ ಸಾಲುಗಳಲ್ಲಿ ಜನ ನಿಂತಿಲ್ಲ. ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆಗೂ ಇವತ್ತಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ನಿನ್ನೆ ಅಲ್ಲಿ ತುಂಬಿ ತುಳುಕ್ತಾ ಇದ್ರು ಭಕ್ತರು, ಆದರೆ ಇವತ್ತು ಅಲ್ಲಿ ಖಾಲಿ ಹೊಡಿತಿರುವಂಥ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕೊಡುವಂಥ ಹಾಸನಾಂಬೆಯನ್ನ ಸಾಕಷ್ಟು ಭಕ್ತರು ಆಲ್ರೆಡಿ ಈ ವರ್ಷನೂ ಕಣ್ತುಂಬಿಕೊಂಡಿದ್ದಾರೆ. ಕೆಲವರಿಗೊಂದು ನಂಬಿಕೆ, ಪ್ರತಿ ವರ್ಷ ನಾವು ಅಲ್ಲಿಗೆ ಹೋಗಬೇಕು, ವರ್ಷಕ್ಕೊಂದ್ಸತಿ ಮಾತ್ರ ದೇವರನ್ನ ನೋಡೋದಕ್ಕೆ ಅವಕಾಶ ಅಂತೇಳಿ ಅಂಥವರೆಲ್ಲ ಆಲ್ರೆಡಿ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ಸೊ ಈಗ ಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಆ ಸರತಿ ಸಾಲಲ್ಲಿ ಜನ ಇಲ್ಲ. ಮತ್ತು ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ, ರಾಜಕೀಯ ಗಣ್ಯರಿರ್ಬೋದು, ಸಿನಿಮಾ ಕ್ಷೇತ್ರದ ಗಣ್ಯರಿರ್ಬೋದು, ಹೀಗೆ ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಹಾಸನಾಂಬೆ ದೇವಿಯ ದರ್ಶನವನ್ನು ಕುಟುಂಬ ಸಮೇತರ ಕೆಲವರು ಪಡ್ಕೊಂಡಿದ್ದಾರೆ. ಕೆಲವರಿಗೆ ಅದೊಂದು ರೂಢಿಯಾಗಿರುತ್ತೆ, ಒಂದು ಪ್ರತೀತಿ ಥರ ನಡ್ಕೊಂಬಂದಿರುತ್ತೆ. ಪ್ರತಿ ವರ್ಷ ಒಂದ್ಸತಿ ಅವಕಾಶ ಇರೋದು, ಒಂದ್ಸತಿ ನೋಡ್ಕೊಂಬಂದ್ಬಿಡೋಣ ಅಂಥೇಳಿ ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ತಪ್ಪಿಸೋದಕ್ಕೂ ಹೋಗಲ್ಲ. ಮತ್ತು ಇನ್ನೊಂದು ಇತಿಹಾಸ ಕೂಡ ಈ ಸತಿ ನಿರ್ಮಾಣವಾಗಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಜಮಾನ, ಜನರಿಗೆ ಬೇಗ ಮಾಹಿತಿಗಳು ಕೂಡ ರೀಚ್ ಆಗಿಬಿಡ್ತವೆ. ಹಾಗಾಗಿ ಈ ಸತಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಇನ್ನೂ ಕೂಡ ಹುಂಡಿ ಕಾಣಿಕೆ ಎಷ್ಟು ಅಂತ ಎಣಿಸಿಲ್ಲ. ಆಲ್ರೆಡಿ ಟಿಕೆಟ್ದೆಲ್ಲ ಏನಿದೆ ಅದೇ ಸಾಕಷ್ಟು ದುಡ್ಡು ಆಗಿದೆ. ಈ ಸತಿ ಒಂದು ಹಿಸ್ಟ್ರಿ ಬ್ರೇಕ್ ಆಗಿದೆ ಅಂತಲೂ ಕೂಡ ಮಾಹಿತಿ ಇದೆ.